ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ಲೇಟ್ ಆಗೋಯ್ತು, 1 ಗಂಟೆ ಆಗ್ತಾಯಿದೆ ಟೈಮು. ಈಗ ನಾನು ಡ್ಯೂಟಿ ಆನ್ ಮಾಡಿ 1 ಗಂಟೆ. ಇದೆಲ್ಲ ನೋಡಿ ಹೊಸಹಳ್ಳಿ ಬ್ರಿಡ್ಜ್, ಇದು ಹೊಸಹಳ್ಳಿ ಮೆಟ್ರೋ ಸ್ಟೇಷನು. ನೋಡೋಣ ಯಾವಾಗ ಬರುತ್ತೆ ಆರ್ಡ್ರ್ ಬಂತು, ಈಗ ಎತ್ತಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ, ಯಾರು ಡ್ಯೂಟಿ ಬರುತ್ತೆ ಅನ್ನೋದು. ನೋಡಿ, ಆರಾಮಾಗಿ ಕೂತ್ಕೊಂಡಿದ್ದೀನಿ. 1:50 ನಿಮಿಷ ಇವಾಗ. ಬಾಡಿಗೆ ಇಲ್ಲ, ಸಣ್ಣ ಪುಡ ಬರ್ತಾಯಿದೆ, ಎತ್ತಾ ಇಲ್ಲ. 300 500 ಆ ಥರ ಬರ್ತಾಯಿದೆ, ಎತ್ತಿಲ್ಲ. ಟೈಮ್ ನೋಡಿದ್ರೆ ಇಲ್ಲೇ ಅರ್ಧ ದಿನ ಆಗೋಯ್ತು. ಸರಿಯಾಗಿ ಬಾಡಿಗೆ ಹೊಡೆದು ನಾನು 3 ದಿನ ಆಗೋಯ್ತು. 3 ದಿನ ಮೇಲೇ ಆಯಿತು. ಟುಡೇ ಅರ್ನಿಂಗ್ 0. 2 ಗಂಟೆ ಆಗ್ತಾಯಿದೆ. ಈಗ ಪೋರ್ಟರಲ್ಲಿ ಹೊಸ ಅಪ್ಡೇಟ್ ಒಂದು ಮಾಡ್ತಾ ಇದ್ದಾನಂತೆ. ಆ ಅಪ್ಡೇಟ್ ಏನಪ್ಪ ಅಂದರೆ, ಮುಖ ತೋರಿಸ್ಬೇಕಂತ ಹಿಂಗೆ ಪೋರ್ಟರ್ಗೆ, ಡ್ರೈವರ್ ಇವನ ಏರವನ ಅಂತ. ಫೇಸ್ ಲಾಕ್ ಆ ಥರ ಫೇಸ್ ತೋರಿಸಿದ್ರೆ ಐ ಡಿ ಓಪನ್ ಆಗುತ್ತೆ, ಇಲ್ಲ ಅಂದರೆ ಓಪನ್ ಆಗಲ್ಲ. ಕೆಲವ್ರು ಏನು ಮಾಡ್ತಾರೆ, ಡ್ರೈವರ್ ಕೊಟ್ಟುಬಿಟ್ಟಿರ್ತಾರೆ. ಐ ಡಿ ಇವ್ರದ್ದಿರುತ್ತೆ. ಒಬ್ಬೊಬ್ಬರು ಡ್ರೈವರ್ಗೆ ಬಿಟ್ಟು ಪೋರ್ಟರಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಟಿರ್ತಾರೆ. ಅವ್ರು ಏನು ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಇದು ಬಿಟ್ಟಿರೋದು ಒಳ್ಳೆಯದಾ ಇಲ್ಲಾಂದರೆ ಸರಿನಾ ಅದಂತೂ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಐ ಡಿ ಎಲ್ಲು ಇರೋವರೆಗೆ ಮಾತ್ರ ಪರವಾಗಿಲ್ಲ, ಆಯಿತು ಬಿಡಿ ಅನ್ಕೊತಾರೆ. ಈ ಗಾಡಿಗಳು ಇಕ್ಕೊಂಡು ಅವ್ರ ಮೇಲೆ ಐ ಡಿ ಅವ್ರ ಹೆಸರಲ್ಲಿ ಇರುತ್ತೆ, ಡ್ರೈವರ್ ಇನ್ನೊಬ್ರು ಇರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ. ಎಷ್ಟೊಂದು ಜನ ಡ್ರೈವರ್ಗಳು ನೋಡಿ, ಒಬ್ಬೊಬ್ಬ ಡ್ರೈವರ್ ಹತ್ರ 2-3 ಐ ಡಿಗಳು ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ಆ ಥರ ಅದೆಲ್ಲ ತೆಗಿಯೋಕ್ಕೋಸ್ಕರನೇ ಇದು ಮಾಡ್ತಾ ಇರೋದು. ಇನ್ನು ಒಬ್ಬೊಬ್ಬರ ಹತ್ರ ನೋಡಿ, ಒಂದು ಸಿಲ್ವರ್ ಇರುತ್ತೆ, ಒಂದು ಬ್ಲೂ ಇರುತ್ತೆ, ಆ ಥರ 1-2 ಐ ಡಿ ಇಟ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಕಡಿವಾಣ ಆಗಬೇಕಂತ ಇವ್ರಿಗೆ ಪ್ಲ್ಯಾನ್ ಹಾಕಿರೋದು ಇದು. ಇನ್ನು ಏನೇನು ಮಾಡ್ತಾನೆ ನೋಡೋಣ. ನನಗಂತೂ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ. ಒಳ್ಳೇದಾಗಿ ಮಾಡ್ತಾ ಇದ್ದಾನ, ನಮಗೆ ಒಳ್ಳೇದು ಅನಿಸ್ತಾ ಇದೆ. ಈ ಕಡೆ ನೋಡಿದ್ರೆ ಹೊಸ ಗಾಡಿಗಳು ತಗೊಂಡಿರೋರು ಡ್ರೈವರ್ ಕೊಟ್ಟಿರ್ತಾರೆ, ಇವ್ರ ಐ ಡಿ ಇರುತ್ತೆ. ಇವ್ರ ಫೇಸ್ ಹೆಂಗೆ ಲಾಕ್ ಓಪನ್ ಮಾಡಬೇಕು, ಅದೂ ಸ್ವಲ್ಪ ಕನ್ಫ್ಯೂಸನ್ ಇದೆ. ಈ ಎಲ್ಲ ಗೊಂದಲಗೆ ತೆರೆ ಬೀಳಲಿ. ಇನ್ನೂ ಬಂದಿಲ್ಲ 3 ವೀಲರ್ಗೆ. ನೋಡಿ, 3 ವೀಲರ್ಗೆ ಏನೂ ಬಂದಿಲ್ಲ, ಮಾರ್ಕ್ಸು ಗಿಕ್ಸು ಅಂತ. ನೋಡೋಣ. ನೋಡಿ, ವೈಟ್ ಫೀಲ್ಡ್ ಅಂದರೆ ಪಿಕಪ್ಪು ಏನು ಮಾಡೋದು. ನೋಡಿ, ವೈಟ್ ಫೀಲ್ಡ್ ತುಂಬ ಟ್ರಾಫಿಕ್ ಇರುತ್ತೆ. 2 ಗಂಟೆ ಆಗಿದೆ, ಒಂದು ಬಾಡಿಗೆನೂ ಇಲ್ಲ. ಏನು ಮಾಡೋದು, ಟ್ರಾಫಿಕೋ ಗೀಫಿಕೋ. ಪಿಕಪ್ಪು ಇಲ್ಲೇ 1.5 ಕಿಲೋಮೀಟರ್ ತೋರಿಸ್ತಾ ಇದೆ. ಇದೇ ಲೋಡಿಂಗ್ ಪಾಯಿಂಟು. ನೋಡಿ, ಆ ಕಡೆ ಹೋದರೆ ಪ್ರಸನ್ನ ಥಿಯೇಟರ್ ಬರುತ್ತೆ, ಈ ಕಡೆ ಹೋದರೆ ನೋಡಿ ಇದು ಮಾಗಡಿ ರೋಡು. ಲೋಡಿಂಗ್ ಆಗ್ತಾಯಿದೆ ನಮ್ಮ ಗಾಡಿ. ಈ ಅಂಗಡಿಯಿಂದ ಗ್ಲೋಬಲ್ ವಂಡರ್ಸು ಲೋಡಿಂಗ್ ಆಯಿತು ಕಂಪ್ಲೀಟ್. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. ಹೆಂಗೋ ಇಲ್ಲೇ ಸಿಗ್ಬಿಡ್ತು, ಪಕ್ಕ ರೋಡಲ್ಲಿನೇ. ಒಳ್ಳೆ 23 ಕಿಲೋಮೀಟ್ರ್ ಇದೆ ನೋಡಿ, 23 ಕಿಲೋಮೀಟ್ರ್ ಇದೆ. 1:20 ಏನು ಮಾಡೋಕ್ಕಾಗಲ್ಲ. 3:15 ಹೋಗ್ತೀವಿ ಅಲ್ಲಿಗೆ. 4 ಗಂಟೆ ಆಗಿಬಿಡುತ್ತೆ, ಫುಲ್ ಟ್ರಾಫಿಕ್. 23 ಕಿಲೋಮೀಟ್ರ್ ಇದೆ, 1.5 ನಿಮಿಷ ತೋರಿಸ್ತಾ ಇದೆ. ಅಮೌಂಟ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ, 1000 ರೂಪಾಯಿ ಕೊಟ್ಟಿದ್ದಾರೆ. 1000 ರೂಪಾಯಿ ಅಂದರೆ ನಾನೇ ಫೋನ್ಪೇ ಮಾಡಿಬಿಟ್ಟಿದ್ದೀನಿ. 160 ರೂಪಾಯಿ ಫೋನ್ಪೇ ಮಾಡಿದ್ದೀನಿ. ಆಗಿರೋದು
836 840 ರೂಪಾಯಿ ತಗೊಂಡು 160 ರೂಪಾಯಿ ನಾನು ಫೋನ್ಪೇ ಮಾಡಿಬಿಟ್ಟಿದ್ದೀನಿ ನೋಡಿ. ಕಾಣಿಸ್ತದೆ 160 ನಾನು ಮಾಡಿರೋದು ಇದು. ಇದೆಲ್ಲ ವೈಟ್ ಫೀಲ್ಡ್, ಇದು ವೈಟ್ ಫೀಲ್ಡ್ ಹೋಗಬೇಕು ನೋಡಿ. ಹೋಗೋ ರೂಟಲ್ಲಿ ವಿಧಾನಸೌಧ ಸಿಕ್ತು, ಮಾತಾಡಿಸ್ಕೊಳ್ಳೋಣ ಅಂತ ವಿಡಿಯೋ ತೆಗಿದೆ. ನಾವು ಡೈಲಿ ನೋಡ್ತಾನೆ ಇರ್ತೀವಿ, ಯಾವಾಗ ಇಲ್ಲಿ ಈ ಸೈಡೆ ಬಂದ್ರೆ ಯಾವಾಗಲೂ ನೋಡ್ತಾ ಇರ್ತೀವಿ ನೋಡಿ. ಇವರೆಲ್ಲ ಏರಿಯಾ ಊರಲ್ಲಿ ಬಂದಿರೋದು, ಒಂಥರ ಖುಷಿ ಇವ್ರಿಗೆ. ಬೆಂಗಳೂರು ಬಂದಿದ್ದೀನಿ, ವಿಧಾನಸೌಧ ಹೋಗಿ ಒಂದು ಸೆಲ್ಫಿ ಹೊಡಿಸ್ಕೊಂಡು ಬರೋಣ ಅಂತ ಎಲ್ಲರೂ ಬಂದಿದ್ದೀನಿ ಅಂತೇಳಿ ಇವ್ರ ಖುಷಿ ನೋಡಿ. ನೋಡಿ ಇವ್ರು ನೋಡಾದ್ರೂ ನೀವು ಚೆನ್ನಾಗಿ ದುಡಿಬೇಕು ನೋಡಿ. ಇವ್ರ ಕೈ ಕಾಲು ಸ್ವಲ್ಪ ಇದಾದ್ರೂ ದುಡಿಯೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ನೋಡಿ. ನನಗೆ ಕೈ ಕಾಲೆಲ್ಲ ಚೆನ್ನಾಗಿರುತ್ತೆ, ಆದ್ರೂ ನಾವು ಕೆಲ್ಸಕ್ಕೆ ಹೋಗಲ್ಲ ಒಂದೊಂದು ಸಾರಿ. ಇವ್ರನ್ನ ನೋಡಿಕೊಂಡು ನಾವು ಕಲಿಬೇಕು. ನಮ್ಮ ದೇವರೆಲ್ಲ ಕೊಟ್ಟಿದ್ದಾನೆ, ಕೈ ಕಾಲು ಕಣ್ಣು ಮೂಗು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ನಾವು ಬೇಕಾದರೆ ಸೋಂಬೇರಿಗಳಾಗ್ತೀವಿ. ಇವ್ರು ನೋಡ್ರಿ ಎಷ್ಟು ಕಷ್ಟ ನೋಡ್ರಿ. ಇದೇ ಲೊಕೇಶನ್ ಪಾಯಿಂಟು. ಇಲ್ಲಿ ಹಾಕಿದ್ರು, ಇಲ್ಲಿ ನೋಡಿದ್ರೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಂತ ಇದ್ದಾರೆ ನೋಡಿ. ಸೈಡಲ್ಲಿ ಹಾಕ್ಕೊಂಡಿದ್ದೀನಿ, ಫುಲ್ ಟ್ರಾಫಿಕ್ಕು, ಎಲೆಕ್ಟ್ರಾನಿಕ್ ಸಿಟಿ ಇದು. 4 ಗಂಟೆ ಆಗೋಯ್ತು ನೋಡಿ, 4 ಗಂಟೆ. ಇದು ಟ್ರಿಪ್ ಎಂಡ್ ಮಾಡಿಬಿಡೋಣ, ಯಾಕಂದ್ರೆ ಅಮೌಂಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಯಾವುದೋ ನಮ್ಮ ಬಾಡಿಗೆ ಬರುತ್ತೆ. 4:10 ನಿಮಿಷ ಆಗಿದೆ, ಇನ್ನೂ ಲೋಡಿಂಗ್ ಆಗಿಲ್ಲ ಇದು. हाँ क्या है कि हमारा क्या पता नहीं चलता। वजन है भाई, अभी ये ना किस बुला ले नहीं होता। ಅದಾದ್ಮೇಲೆ ಇನ್ನೊಂದು ಬಾಡಿಗೆ ಬಂತು ನೋಡಿ, 276 ರೂಪಾಯಿ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಯಾವುದೊಂದು ತಗೊಂಡು ಹೋಗ್ತಾ ಇರಬೇಕು. ಇದೇ ಲೋಡಿಂಗ್ ಪಾಯಿಂಟು, ಇಷ್ಟೇ ಇರೋದು ಲೋಡು. ಡ್ರಾಪ್ ಬಂದುಬಿಟ್ಟು 2 ಕಿಲೋಮೀಟರ್ ತೋರಿಸ್ತು. ನೋಡೋಣ ಎಷ್ಟು ಇಲ್ಲಿದೆ ನೋಡೋಣ. ಲೋಡಿಂಗ್ ಆಯ್ತು ಕಂಪ್ಲೀಟು. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟರ್ ಅನ್ನೋದು. 276 ರೂಪಾಯಿಗೆ 2 ಕಿಲೋಮೀಟರ್ ತೋರಿಸ್ತು. ಇದೇ ಲೋಡಿಂಗ್ ಪಾಯಿಂಟು. ಇದೆಲ್ಲ ಕಾಫಿ ಶಾಪ್ ಇದು ನೋಡಿ. ನೋಡಿ 276 ರೂಪಾಯಿ ಫೋನ್ಪೇ ಮಾಡಿಬಿಟ್ಟಿದ್ದಾರೆ. ಟ್ರಿಪ್ಪನ್ನು ಎಂಡ್ ಮಾಡಿಬಿಟ್ಟಿದ್ದೀನಿ ನೋಡಿ. 5 ಗಂಟೆ ಆಗಿದೆ ಟೈಮು. ಇವಾಗಿನಿಂದ 945 ರೂಪಾಯಿ ದುಡಿದಿದ್ದೀನಿ ಅಷ್ಟೇ ಇವತ್ತು. ನೋಡೋಣ, ಇದೆಲ್ಲ ರೆಸ್ಟೋರೆಂಟು. ಒಂದು ಟೀ ಬಂದು 250 ರೂಪಾಯಿ ಅಂತೆ ಒಂದು ಟೀ ಈ ರೆಸ್ಟೋರೆಂಟಲ್ಲಿ. ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊತಾ ಇದ್ದೀನಿ 400 ರೂಪಾಯಿಗೆ. ಆಮೇಲೆ ಇನ್ನೊಂದು ಬಾಡಿಗೆ ಬಂದು 457 ರೂಪಾಯಿದು. ಪಿಕಪ್ ನೋಡೋಣ. ಪಿಕಪ್ 1.5 ಕಿಲೋಮೀಟರ್ ತೋರಿಸ್ತು. ಒಂದೂವರೆ ಕಿಲೋಮೀಟರ್ ಇದೆ, 2 ಕಿಲೋಮೀಟರ್. ಇದೇ ಪಿಕಪ್ ಪಾಯಿಂಟು. ಇಲ್ಲಿ ಇರಿ, ಒಂದು 5 ನಿಮಿಷ ಅಂದರು. ಕಾಯ್ಕೊಂಡಿದ್ದೀನಿ, ಇನ್ನೂ ಬಂದಿಲ್ಲ. ನೋಡೋಣ ಯಾವಾಗ ಬರ್ತಾರೆ ಅನ್ನೋದು. ಇದು ವಾಟರ್ ಬಾಟಲ್ಸ್ ಇದೆ, 33 ಕೇಸ್ ಇದೆಯಾ. ಲೋಡಿಂಗ್ ಅದು ಕಂಪ್ಲೀಟು.
ಡ್ರಾಪ್ ಚೆಕ್ ಮಾಡೋಣ. ಎಷ್ಟು ಕಿಲೋಮೀಟ್ರ್ ಇದು? 10 ಕಿಲೋಮೀಟ್ರ್ ಇದೆ. 10 ಕಿಲೋಮೀಟ್ರ್. ಎಷ್ಟೊಂದು ಟ್ರಾಫಿಕ್ ಇದೆಯೋ. ಬರೀ 9 ಕಿಲೋಮೀಟ್ರ್ ಹೋಗಬೇಕು. 38 ನಿಮಿಷ ತೋರಿಸ್ತಾ ಇದೆ. 20 ನಿಮಿಷ ತೋರಿಸ್ಬೇಕು. 20 ನಿಮಿಷ ಲೇಟ್. ಫುಲ್ ಟ್ರಾಫಿಕ್. ಲೋಡಿಂಗ್ ಪಾಯಿಂಟು. ಲೋಡಿಂಗ್ ಆಯಿತು ನೋಡಿ. ಇನ್ನು ಮಾಡ್ಕೊತಾ ಇದ್ದಾರೆ ಲೋಡು. 500 ರೂಪಾಯಿ ಕ್ಯಾಶ್ ಕೊಟ್ಟರು. 43 ರೂಪಾಯಿ ಜಾಸ್ತಿ. ಟ್ರಿಪ್ ಮಾಡೋಣ. ಎಂಡ್ ಕ್ಯಾಶ್ ಕೊಟ್ಬಿಟ್ಟಿದ್ದಾರೆ. 450 ಹೇಳಿದ್ರೆ 500 ರೂಪಾಯಿ ನೋಡಿ. 500 ರೂಪಾಯಿ ನೋಟ್ ಕೊಟ್ಟಿದ್ದಾರೆ. ಹೊಸ ನೋಟು. ಇವತ್ತು ಬಾಡಿಗೆಗಳು ಇಷ್ಟ ಇಲ್ಲ, ಏನಿಲ್ಲ ಇವತ್ತು. ನೋಡಿ 7 ಗಂಟೆ 20 ನಿಮಿಷ ಆಗಿದೆ. 1333 1333 ರೂಪಾಯಿ. 1400 ಅನ್ಕೊಳ್ಳಿ. ಅವ್ರು 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರಲ್ಲ. 1400 ರೂಪಾಯಿ. 7 ಗಂಟೆ ಆಗಿದೆ. ಈಗ ಯಾವ್ದು ಬೀಳುತ್ತೋ ಗೊತ್ತಿಲ್ಲ. ನೋಡಿ ಈಗ ಬರ್ತಾಯಿದೆ ದೊಡ್ಡ ಬಾಡಿಗೆ. ಈಗ 8 ಗಂಟೆ ಆಗಿದೆ. ಅದು ತಗೊಂಡು ಹೋಗಿ ಬರೋಷ್ಟಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ನೋಡಿ ಎಲ್ಲ ದೊಡ್ಡ ಬಾಡಿಗೆಗಳೇ. 28 ಕಿಲೋಮೀಟ್ರ್ 1060 ರೂಪಾಯಿಗೆ. ನಾನು ಮನೆಗೆ ಬಂದ್ಬಿಟ್ಟು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಟೋ ಇದೆ ಗಾಡಿಯಲ್ಲಿ ವಾಕಿಂಗ್ ಹೋಗ್ಬೇಕಂದ್ರೆ ಎಲ್ಲೋ ಹೋಗ್ತಾ ಇದ್ದೀವಿ ನಾವು. ಕಾಮರ್ಸ್ಕೊಳ್ಳೋದು ಹೋಗಿ ಅಂಗಡಿಗೆ ಏನೇನು ಬೇಕು, ಕೂಲ್ ಡ್ರಿಂಕ್ಸ್ ಎಲ್ಲ ಬೇಕು. ಕೂಲ್ ಡ್ರಿಂಕ್ಸ್ ಎಲ್ಲ ಬೇಕಲ್ಲ, ಅದೆಲ್ಲ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ದೊಡ್ಡ ದೊಡ್ಡ ಬಾಡಿಗೆಗಳು ಬಂತು. ನಾನು ಎದ್ದಿಲ್ಲ, ಮತ್ತೆ ಲೇಟ್ ಆಗಿಬಿಡುತ್ತೆ. ನಾವು ಹೋಗಿ ಬರೋಷ್ಟು ಸಾಕು. ಇವತ್ತು ಎಷ್ಟಾದರೂ ಅಷ್ಟೇ ಸಾಕು ಅಂತ ನಾವು ಹೋಗಿರೋದು 1 ಗಂಟೆಗೆ. ನಾನು ಅದಕ್ಕೋಸ್ಕರ ಎಷ್ಟು ಬೇಕಾದ್ರೆ ಅಷ್ಟೇ ಸಾಕು ಅಂದ್ಬಿಟ್ಟು ಬಂದುಬಿಟ್ಟೆ ಮನೆಗೆ. ನಾನು ನೋಡೋಣ ಹೆಂಗಿರುತ್ತೆ ಅನ್ನೋದು. ಹಂಗಮ್ಮ ನೋಡಿ, ಇದೆಲ್ಲ ಕಾಮಾಕ್ಷಿ ಪಳ್ಳ. ಇದು ನಮ್ಮ ಮಗಳು. ಹೆಂಗಿದೆ ಜ್ಯೂಸು? ಚೆನ್ನಾಗಿದೆ. ಯಾವಾಗ ಬಂದ್ರೂ ಇಲ್ಲೇ ತಗೊಳೋದು. 10 ರೂಪಾಯಿ ಅಷ್ಟೇ ಇದು. ನೋಡಿ ಲೊಕೇಶನ್ ನೋಡಿ, ಕಾಮಾಕ್ಷಿ ಪಳ್ಳ. ಸ್ವಲ್ಪ ಟೇಸ್ಟ್ ಹೆಂಗಿದೆ ಹೇಳ್ಬಿಡಿ ಇವ್ರಿಗೆ, ವ್ಯೂವರ್ಸ್ಗೆ. ಚೆನ್ನಾಗಿದೆ ಟೇಸ್ಟು. ಸ್ವೀಟ್ ಅಂತ ಇದೆ, ಚೆನ್ನಾಗಿದೆ. ಮತ್ತೆ ಮೆತ್ತಗೆ ಕುಡಿಬೇಕು, ಅಷ್ಟು ಜಾಸ್ತಿ ಕುಡಬಾರ್ದು. ಚೆನ್ನಾಗಿದೆ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ಇವತ್ತು 3 ಆರ್ಡ್ರು. ಪರವಾಗಿಲ್ಲ, ಅಷ್ಟೊಂದೇನಿಲ್ಲ ಇವತ್ತು. ನಾಳೆ ನೋಡೋಣ. 1 ಗಂಟೆಗೆ ಹೋಗಿದ್ದೆ ನಾನು. ಮಾಡ್ಕೊಂಡು ಬಂದುಬಿಟ್ಟೆ ಬೇಗ. 9 ಗಂಟೆಗೆಲ್ಲ ಮನೆಗೆ ಬಂದುಬಿಟ್ಟೆ. ಇನ್ನೊಂದು ನನಗೆ ಪರ್ಮನೆಂಟ್ ಸಸ್ಪೆಂಡ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಪರ್ಮನೆಂಟ್ ಸಸ್ಪೆಂಡ್ಗೆ ಯಾಕೆ ಅಂದರೆ, ನಾನು ಪೋರ್ಟ್ರಲ್ಲಿ ಒಂದು ಬಾಡಿಗೆ ಬಂತು. ಆ ಬಾಡಿಗೆ ನೋಡಿ, 1 ನಿಮಿಷ ತೋರಿಸ್ತೀನಿ. ಈ ಥರ ಬಂತದು. ಈ ಥರ ಬಂದ ತಕ್ಷಣವೇ ಆರ್ಡ್ರ್ ಕ್ಯಾನ್ಸಲ್ ಆಯ್ತದು. ಮತ್ತು ಕಸ್ಟಮರ್ ನಮಗೆ ಫೋನ್ ಮಾಡಿದ್ರು. 435 ರೂಪಾಯಿ ಬಾಡಿಗೆ. ಅದು 436 ರೂಪಾಯಿ ಬಾಡಿಗೆ. ಕಸ್ಟಮರ್ ಫೋನ್ ಮಾಡಿದ್ರು,
ಏನಪ್ಪ ಇನ್ನೂ ಬಂದಿಲ್ಲ ಅಂತ. ಏನು ಸರ್ ಇದು ಕ್ಯಾನ್ಸಲ್ ಆಗಿದೆ ಆರ್ಡ್ರು, ಬರೋಕ್ಕಾಗಲ್ಲ ಅಂದೆ. ಯಾರು ಎತ್ತಾ ಇಲ್ಲ, ಅದು ಯಾರು ಮಾಡ್ತಾಯಿಲ್ಲ, ನೀವೇ ಬಂದುಬಿಡಿ ಅಂದರು. ಇಲ್ಲ ಸರ್ ಆ ಥರ ಆಗಲ್ಲ, ಆ ಥರ ಮಾಡಿದ್ರೆ ಪೋರ್ಟ್ರ್ ನಮ್ಗೆ ಸಸ್ಪೆಂಡ್ ಮಾಡ್ತಾನೆ, ಆ ಥರ ಮಾಡೋಕ್ಕಾಗಲ್ಲ ಅಂದೆ ನಾನು. ಅವ್ರು ಏನಂದರು, ಪಾಪ ಲೇಟ್ ಆಗೋಯ್ತು, ಕೆಲಸ ಮಾಡಿ ನಾವು ಸುಸ್ತಾಗಿದ್ದೀವಿ, ಒಂದು ಬಾಡಿಗಂದರೆ ಒಬ್ಬರು ಎತ್ತಾ ಇಲ್ಲ, ನಾವು ಬೇಗ ಅರ್ಜೆಂಟ್ ಹೋಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾನು ಹೋಗ್ಬಿಟ್ಟೆ. 436 ರೂಪಾಯಿ ಬಾಡಿಗೆ. ಅವ್ರು ಲೊಕೇಶನ್ ಹಾಕಿದ್ರು. ಲೊಕೇಶನ್ 3 ಕಿಲೋಮೀಟ್ರ್ ಇತ್ತು ಪಿಕಪ್ಪು. ಹೋಗಿ ಆ ಆರ್ಡ್ರ್ ನಾನು ಕಂಪ್ಲೀಟ್ ಮಾಡಿದೆ. ಯಾವುದು ಪೋರ್ಟ್ರದ್ದು ಆರ್ಡರು ಕಂಪ್ಲೀಟ್ ಮಾಡಿದೆ. ಹಾಫ್ಲಿ ಇದು ನೆಟ್ವರ್ಕ್ ಸಿಕ್ಕಿಲ್ಲಲ್ವ, ಅದಕ್ಕೋಸ್ಕರ ಅವ್ರ ನಮ್ಮ ಫೋನ್ ನಂಬರ್ ಹೆಂಗೆ ಸಿಗುತ್ತೋ ಗೊತ್ತಾಗಿಲ್ಲ, ಅದರಲ್ಲಿ ಇತ್ತಂತೆ. ನಾನು ಮಾಡಿಬಿಟ್ಟೆ ಅದು ಆರ್ಡ್ರ್ ಮಾಡಿದ ತಕ್ಷಣವೇ ನನಗೆ ಮೆಸೇಜ್ ಬಂತು ನೋಡಿ. ಮೆಸೇಜ್ ಬಂದಿದೆ. ಆ ಮೆಸೇಜ್ ಏನಪ್ಪ ಅಂದರೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಲಾಸ್ಟ್ ವಾರ್ನಿಂಗ್, ಈ ಥರ ಪೋರ್ಟರ್ದು ಆಫ್ಲೈನ್ ಮಾಡಿಬಿಟ್ಟು ನೀವು ಅಕಸ್ಮಾತ್ ಇನ್ನೊಂದು ಸಾರಿ ಪೋರ್ಟರ್ ಆರ್ಡರ್ಗೆ ನೀವು ಆಫ್ಲೈನ್ ಮಾಡಿಬಿಟ್ಟು ತಗೊಂಡು ಹೋದರೆ ಪರ್ಮನೆಂಟ್ ಸಸ್ಪೆಂಡ್ ಆಗ್ತೀರಿ ಅಂತ ನನಗೆ ಮೆಸೇಜ್ ಬಂದಿದೆ ನೋಡಿ. ಡಿಯರ್ ಪಾರ್ಟ್ನರ್, ಯು ಹ್ಯಾವ್ ಎ ಕಂಪ್ಲೀಟ್ ಪೋರ್ಟರ್ ಆರ್ಡರ್ ಆಫ್ಲೈನ್ ಡೂಯಿಂಗ್ ದಿಸ್ official your account will be suspended permanently for porter kindle. ಆ ಥರ ಬಂದಿದೆ. ಲಾಸ್ಟ್ ವಾರ್ನಿಂಗ್ ನಮಗೆ ಬಂದಿರೋದು. ಈ ಥರ ಇನ್ನೊಂದು ಸಾರಿ ಮಾಡಿದ್ರೆ ನನಗೆ ಪರ್ಮನೆಂಟ್ ಸಸ್ಪೆಂಡ್ ಮಾಡಿಬಿಡ್ತಾರೆ. ದಯವಿಟ್ಟು ಯಾರಾದರೂ ಸರಿ ಆರ್ಡರ್ ಕ್ಯಾನ್ಸಲ್ ಆಗಿದೆಯೇ, ಪೋರ್ಟರಲ್ಲಿ ಆರ್ಡರ್ ಕ್ಯಾನ್ಸಲ್ ಆಗಿದೆಯೇ, ನೀವು ಹೋಗ್ತೀರಾ ಅಂದರೆ ನಿಮ್ಮ ID ಪರ್ಮನೆಂಟ್ ಸಸ್ಪೆಂಡ್ ಆಗುತ್ತೆ. ಹುಷಾರಾಗಿರಿ, ಆ ಥರ ಹೋಗಬೇಡಿ. ಕ್ಯಾನ್ಸಲ್ ಮಾಡಿದ್ರೆ ಆ ಸೈಡೇ ಹೋಗಬೇಡಿ. ಇಲ್ಲ ನಾವು ಬರೋಲ್ಲ ಅನ್ಬೇಕು, ಇಲ್ಲ ನಾವು ಬರೋಲ್ಲ, ಆ ಥರ ಆರ್ಡ್ರ್ ನಾವು ತಗೊಳಲ್ಲ. ಒಂದಿನದಲ್ಲ, ಒಂದು 100 ರೂಪಾಯಿ 200 ರೂಪಾಯಿ ಸಿಗ್ಬೋದು. ಪರ್ಮನೆಂಟ್ ಕೆಲಸ ಇದು, ಹೋಗ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ನನಗೆ ಲಾಸ್ಟು ವಾರ್ನಿಂಗ್ ಕೊಟ್ಟಿದ್ದಾರಲ್ಲ, ನಾನು ಈ ಸಾರಿ ಯಾವಾಗಲೂ ಆ ಥರ ಮಾಡಲ್ಲ. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ನಾನು ಹೇಳಿದ ಅರ್ಥ ಆಗಿದೆ ಅಂದ್ಕೊತೀನಿ. ಪೋರ್ಟ್ರ್ ಕ್ಯಾನ್ಸಲ್ ಆಗಿರೋ ಆರ್ಡ್ರು ಮತ್ತೆ ತಗೊಂಡು ಹೋಗಬೇಡಿ. ಗುಡ್ ಬೈ. ಇನ್ನೊಂದು ಹೇಳಬೇಕು, ಮರ್ತೋಗಿದೆ. 9 ಫೀಟ್ ಬಡ ದೋಸ್ತ್ ಅವರ ವೀಡಿಯೋಸ್ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಚೆನ್ನಾಗಿರುತ್ತೆ. ಅವ್ರಿಗೆ ಸಪೋರ್ಟ್ ಬೇಕು, ಸ್ವಲ್ಪ ನಿಮ್ಮ ಸಪೋರ್ಟಿಗೆ ಬೇಕು. ಅವ್ರು ಬರೀ 22 ಜನ ಸಬ್ಸ್ಕ್ರೈಬ್ ಇದ್ದಾರೆ. ಒಂದು ಸಾರಿ ವೀಡಿಯೋ ನೋಡಿದ್ರೆ ಸಾಕು, ನೀವು ಕನೆಕ್ಟ್ ಆಗಿಬಿಡ್ತೀರ ಅವ್ರಿಗೆ. ಅದು ಹಿಂದಿದಲ್ಲಿ ಮಾಡೋದವರು. ನಾನು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ನಾನೇ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಇರುತ್ತೆ ಅವ್ರದ್ದು. ಎಲ್ಲ ವೀಡಿಯೋಸ್ ನೋಡಿದ್ದೀನಿ ನೋಡಿ. ಇಲ್ಲ, ಚೆನ್ನಾಗಿ ವೀಡಿಯೋ ಮಾಡ್ತಾರೆ. ಇನ್ಫಾರ್ಮೇಷನ್ನು ನಿಮಗೆ 9 ಫೀಟ್ದು ಬಡಾದಸ್ ಗಾಡಿದು ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅವ್ರ ಹತ್ರ. ಎಲ್ಲ ನಾವು ಹೋದರೆ ಅಲ್ಲಿ ಎಲ್ಲಿ ಟಿಫನ್ ಮಾಡಬೇಕು, ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಮಲ್ಕೋಬೇಕು, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಎಷ್ಟು ಬಾಡಿಗೆ ಬಂದಿದೆ, ಎಷ್ಟು ಕಮಿಷನ್ ಹೋಗಿದೆ, ಡೀಸೆಲ್ಗೆ ಎಷ್ಟಾಯಿತು, ಈ ಥರ ಇನ್ಫಾರ್ಮೇಷನ್ ಕೊಟ್ಕೊಂಡು ಹೋಗ್ತಾರೆ. ಯಾರನ್ನ ಹೊಸ ಡ್ರೈವರ್ಗೆ ತುಂಬ ಉಪಯೋಗ ಆಗುತ್ತೆ ನೋಡಿ. ಈ ಚಾನಲ್ಗೂ ಸ್ವಲ್ಪ ಫಾಲೋ ಮಾಡಿ. ಚಾನಲ್ ಹೆಸರು ಟಗರು ಸುಹೇಲ್. ಟಗರು ಅಂದರೆ ಗೊತ್ತಲ್ಲ, ಟಗರು ಸುಹೇಲ್ ಅವ್ರ ಹೆಸರು. 22 ಜನ ಸಬ್ಸ್ಕ್ರೈಬ್ ಇದ್ದಾರೆ. ನಾನು ಪ್ರಮೋಷನ್ ಮಾಡ್ತಾಯಿದ್ದೀನಿ. ಪ್ರಮೋಷನ್ ಅಂದರೆ ಇವರು ಬೆಳಿಬೇಕು, ನಾನು ಬೆಳಿಬೇಕು, ನನ್ನ ಜೊತೆ ಇನ್ನೊಬ್ಬರನ್ನ ನಾವು ತಗೊಂಡೋಗ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಅವ್ರು ಹಿಂದಿಯಲ್ಲಿ ಮಾಡ್ತಾರೆ. ಆದರೂ ಒಂದು ವಿಡಿಯೋ ನೋಡಿದ್ರೆ ನೀವೇ ಗೊತ್ತಾಗ್ಬಿಡುತ್ತೆ.